वीर्यं विशेषतो मे परमर्षविद्या व्याख्यान ಈಗ ಜೈನ ಮತದ ವ್ಯವಸ್ಥೆ ನೈಕಸ್ಮಿನ್ನಧಿಕರಣ ಆಹಕ್ಷಪಣಕೋ ವಿಶ್ವಂ ಇತ್ಯಾದಿ ನಿನ್ನೆ ಆಗಿದೆ. ದೋಷೈ ಲಿಪ್ಯತೆ ಚಲದರ್ಶನ ತದ್ರೂಪಮೇವ ತದಿತಿ ನಿಯಮಃ ಕೇನ ವಾರ್ಯತೆ ತದ್ದೋಷ ನಿವೃತ್ತ್ಯರ್ಥಂ ಸ್ವೀಕೃತ ತತ್ತದಾತ್ಮತ ಯದಿ ತೈಃ ಅಖಿಲೈರ್ದೋಷೈರ್ಲಿಪ್ಯತೆ ಚಲದರ್ಶನಃ ಅತಿಹಾಯ ಪ್ರಮಾಣಾಪ್ತ ನಿಯಮಂ ಸದಸತ್ತಯ ಯದಿ ತೈರಖಿಲೈರ್ದೋಷೈರ್ಲಿಪ್ಯತೆ ಚಲದರ್ಶನಃ. ಒಂದೊಂದು 7 ಶಾದ್ವಾದ ಅಂಥೇಳಿ 7 ಹೇಳಿದರು, ಸಪ್ತಭಂಗೀನಯ ಅಂತ ಹೇಳಿದರು. ಅದರಲ್ಲಿ ಅನನುಕೂಲ ಏನಾಯಿತು ಅಂದರೆ ಎಲ್ಲ ದೋಷಗಳನ್ನು ಕೂಡ ಹೇಳಿದಂತೆ ಆಯಿತು. ಒಂದೊಂದು ಹೇಳಿದರೆ ಸತ್ಯ ಅಂತ ಹೇಳಿದರೆ ಒಂದಾಯಿತು, ಅದು ನಮ್ಮ ಮತ. ಬೇರೆ ಏನು ಹೇಳಿದರೂ ಕೂಡ ಅದೇನಾಯಿತು, ಹೊಸ ಹೊಸ ತಪ್ಪುಗಳು ಮಾಡಿದಾಗ ಯಾವುದೇ ರೀತಿಯಾದ ಸಿದ್ಧಾಂತಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರೇನು ಹೇಳಿದರು, ಸತ್ತಲ್ಲ ಅಸತ್ತಲ್ಲ ಸಹಸದ್ವಿಲಕ್ಷಣ ಅಂತ ಹೇಳಿದರು. ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದಿರೋದೇ 2, ಸತ್ ಅಸತ್ ಅಷ್ಟೇ. ಅಂಥ ಹೊತ್ತಿಗೆ ಇನ್ನೂ ಮುಂದೆ ಹೊರಡಕ್ಕೆ ಹೊರಟ್ರೆ ಏನಾಗುತ್ತೆ, ಅಲ್ಲಿಗೆ ಇನ್ನೂ ದೋಷಗಳ ಪರಂಪರೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಅದು ಯಾವಾಗಲೂ ಕೂಡ ದೋಷ ಪರಿಹಾರ ಆಗಬೇಕೆ ಹೊರತು ದೋಷಗಳನ್ನು ತಂದು ಕೊಡಬಾರ್ದು. ಅಶೇಷಂ ಅವಿರುದ್ಧಂಚ ನಿರ್ಮಾತಂ ವ್ಯಾಹತಂ ತದಾ ಸರ್ವೋ ದೃಷ್ಟಹಾರಿ ಅಮಗ್ರಹ. ಅಶೇಷ ಮಾ ವಿರುದ್ಧಂ, ಮಾ ಅಂದರೆ ಪ್ರಮಾಣ, ಎಲ್ಲ ಪ್ರಮಾಣಗಳಿಗೆ ವಿರುದ್ಧವಾದ ಕಲ್ಪನೆ ಇದೆ. ಮತ್ತು ನಿರ್ಮಾಣಂ ವಿರುದ್ಧ ಆಗಿದೆ, ಪ್ರಮಾಣ ಇಲ್ಲ, ಪ್ರಮಾಣ ವಿರುದ್ಧ ಮತ್ತು ಅಪ್ರಾಮಾಣಿಕ. ಜೊತೆಗೆ ವ್ಯಾಹತಂ ಪರಸ್ಪರ ವ್ಯಾಹತ, ಸತ್ ಅಂತ ಕರೆದ್ರೆ ವ್ಯಾಹತ, ಸಹಜವಿಲಕ್ಷಣ ಅಂದರೆ ಡಬಲ್ ವ್ಯಾಹತ, ಸೆಲ್ಫ್ ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಅದು. ಸರ್ವ ಪ್ರಕಾರಂ ವದತೋ ದುಷ್ಟಹಾನಿರಮಗ್ರಹ. ಈಗ ಸರ್ವ ಪ್ರಕಾರ 7 ಪ್ರಕಾರದಲ್ಲಿ ಅಂತ ಹೇಳೋದಕ್ಕೆ ಹೊರಟ್ರೆ ದೃಷ್ಟಹಾನಿ ಪ್ರತ್ಯಕ್ಷ ವಿರೋಧ. ಆಮೇಲೆ ಅಮಗ್ರಹ, ಮಾ ಅಂದರೆ ಪ್ರಮಾಣ, ಅಮಗ್ರಹ ಅಂದರೆ ಪ್ರಮಾಣವಿಲ್ಲದ ಅಪ್ರಾಮಾಣಿಕ ಕಲ್ಪನೆ, ಈ ದೋಷ ಬರುತ್ತೆ. ಸವ್ಯಾಹತತ್ವ ನಿಮಿತ್ಯಾದ್ಯಾಹ ದೋಷಾಃ ಸರ್ವೇ ಭವಂತಿ ಹಿ ವಕ್ತಿ ಸ್ವಪ್ರಭಮಾತ್ಮಾನಂ ದೇಹಮಾನಂ ತದಪ್ಯಲಂ. ಇವರು ಆತ್ಮನನ್ನು ಒಪ್ತಾರೆ, ಬೌದ್ಧರು ಒಪ್ಪೋದಿಲ್ಲ. ಅಂದರೆ ಪರಮಾತ್ಮನ ಒಪ್ಪೋದಿಲ್ಲ ಇವರು, ಬರೀ ಆತ್ಮ ಜೀವಾತ್ಮನನ್ನು ಒಪ್ತಾರೆ. ಅದು ಯಾರು ಕರ್ಕೊಂಡು ಆತ್ಮ ಚೇತನಾತ್ವದಿದೆ ಅಂತ ಹೇಳ್ತಾರೆ. ಸವ್ಯಾಹತತ್ವ ವಕ್ತಿ ತತ್ವ ಆಗಿದ್ದರೆ ಜೀವ ಒಬ್ಬ ದೇಹದಲ್ಲಿ ಇದ್ದಾನೆ. ಈಗ ಜೀವನ ಪ್ರಮಾಣ ಎಷ್ಟು ಅಂತ ಪ್ರಶ್ನೆ. ನಾವು ಹೇಳಿದ್ದೇವೆ ಅದಕ್ಕೆ ಅಣು ಅಂತ ಹೇಳಿದ್ದೇವೆ. ಇವರು ಹಾಗೆ ಹೇಳೋದಿಲ್ಲ. ಜೀವ ಯಾವ ದೇಹದಲ್ಲಿರ್ತಾನೋ ಆ ಪ್ರಮಾಣದಲ್ಲಿ ಜೀವ, ದೇಹದ ಪ್ರಮಾಣಕ್ಕೆ ತಕ್ಕಂತೆ ಜೀವ ಇರ್ತಾನೆ. ದೇಹದ ಪ್ರಮಾಣ ಕೊಟ್ಟು ಜೀವನ ಪ್ರಮಾಣ ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳ್ತಾರೆ ವಕ್ತಿ ಸ್ವಪ್ರಭಮಾತ್ಮಾನಂ ದೇಹಮಾನಂ ತದಪ್ಯಲ. ದೇಹಮಾನ ಸ್ವಪ್ರಭ ಅಂತ ಹೇಳ್ತೀರಿ. ಹಾಗೆ ದುಷ್ಟಂ ನಾನಾ ಶರೀರೇಶು ಪ್ರವೇಶಾದ್ ಅನ್ಯಥಾಭಾವಾತ್ ಅನ್ಯಥಾಭಾವಿತದ್ವಸ್ತು ತದ್ ಅನಿತ್ಯವಿತಿ ಸ್ಥಿತಿ. ಇನ್ನೊಂದು ಸಮಸ್ಯೆ ಬಂತವರಿಗೆ. ಹಾಗಿದ್ದರೆ ಯಾವ ದೇಹದಲ್ಲಿದ್ದಾನೋ ಆ ದೇಹದ ಪ್ರಮಾಣ ಅಂತ ಹೇಳೋದಾದರೆ ಇರುವೆ ದೇಹದಲ್ಲಿ ಇದ್ದಾನೆ ಜೀವ, ಅವಾಗೇನಾಯಿತು, ಇರುವೆ ಪ್ರಮಾಣ ಆಯಿತು. ಆನೆ ದೇಹ ಬಂತು ಈಗ ಅವರಿಗೆ, ಆನೆ ಪ್ರಮಾಣ ಆಯ್ತು. ಈಗ ಆನೆ ಇರುವೆ ಪ್ರಮಾಣದಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ ಇದೆ? ಇರುವೆ ಪ್ರಮಾಣದ ಜೀವ ಆನೆಯಲ್ಲಿ ಪೂರ್ತಿ ಇರ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಒಂದು ಭಾಗದಲ್ಲಿ ಮಾತ್ರ ಇರ್ತಾರೆ. ಅಣುವನ್ನು ತಪ್ಪುಕೊಂಡ ಸಮಸ್ಯೆ ಇದೆ, ಎಲ್ಲಿ ಬೇಕಾದ್ರೂ ಇರ್ಬೋದು. ಅಂದರೆ ಅವ್ರ ಕಲ್ಪನೆ ಎಷ್ಟು ತಪ್ಪಿದೆ ತೋರಿಸ್ತಾರೆ, ಅದು ಸರಿಯಲ್ಲ. ಯಾವುದನ್ನ ಅದು ಹೇಳ್ತಾರೆ, ನಿತ್ಯ ಅಂದರೆ ಸಮಸ್ಯೆ ಏನು ಬಂತು ಈಗ? ಪರಿಮಾಣ ಚೇಂಜ್ ಆದರೆ ನಿತ್ಯ ಅಲ್ಲ, ಅದು ನೆಕ್ಸ್ಟ್ ಪಾಯಿಂಟ್. ಇಲ್ಲ ಅಣು ಆಗಿದ್ದರೂ ಸರಿ, ಇಲ್ಲ ಮಹತ್ವ ಆಗಿದ್ದರೂ ಸರಿ, ಇನ್ ಬಿಟ್ವೀನ್ ಇರೋದೆಲ್ಲ ಏನದು ಅನಿತ್ಯ. ಇವರು ಸುಳ್ಳು ಅಂತಾರೆ, ಅವರು ಅನಿತ್ಯ ಅಂತ. ಪರಿಚ್ಛಿನ್ನವಾದ ಸುಳ್ಳು ಅಂತ ಅವ್ರ ವಾದ, ಮಾಯವಾದದ್ದು. ಇದ್ರ ಪ್ರಕಾರ ಅನಿತ್ಯ, ಆತ್ಮನಿತ್ಯತ್ವಕ್ಕೆ ವಿರುದ್ಧ ಅದು. ಮತ್ತೆ ಯಾವುದನ್ನ ಒಪ್ಪಾಗಿಲ್ಲ, ಆತ್ಮನ ಅನಿತ್ಯ ನಿತ್ಯ ಅಂತ ಹೇಳ್ತಾರೆ, ಅದನ್ನ ವಿರುದ್ಧ ಆಯ್ತಾಗ. ದೃಷ್ಟಂ ನಾನಾ ಶರೀರೇಶು ಪ್ರವೇಶಾದ್ ಅನ್ಯಥಾಭವ
ಅನ್ಯಥಾಭಾವಿ ಯದ್ವಸ್ತು ತದನಿತ್ಯವಿತಿ ಸ್ಥಿತಿ. ಯಾವುದು ವಸ್ತು ಬದಲಾವಣೆ ಆಗುತ್ತೋ ಅದೇನಾಗಿರಬೇಕು? ಅನಿತ್ಯ ಆಗಿರಲೇಬೇಕು. ಹಾಗಿದ್ದರೆ ತನ್ಮತಂ ತತ್ ಅನಿತ್ಯತ್ವಂ ಪುದ್ಗಲಸ್ಯ ಅನಿವಾರ್ಯತ. ಹಾಗಿದ್ರೆ ಪುದ್ಗಲ ಅಂದರೆ ಜೀವ, ದೇಹದೊಳಗಿರ್ತಕ್ಕಂಥ ಪುದ್ಗಲ, ಅವ್ರಿಗೆ ಅನಿತ್ಯತ್ವ ಬಂತಾಗ ದೇಹಕ್ಕೆ ಅನಿತ್ಯತ್ವ ಇದೆ. ಕಾರಣ ಏನು? ಪ್ರಮಾಣ ಹೆಚ್ಚು ಕಡಿಮೆ ಆಗೋದ್ರಿಂದ. ಅದರೊಳಗೆ ಜೀವನಿಗೂ ಕೂಡ ಏನಾಯ್ತಾಗ ಪ್ರಮಾಣ ಹೆಚ್ಚು ಕಡಿಮೆ ಆಗೋದ್ರಿಂದ ಅವನಿಗೂ ಕೂಡ ಏನು ಬಂತು? ಅನಿತ್ಯತ್ವ ದೋಷ ಬಂತು. ಅದಕ್ಕೆ ನಾನಿತ್ಯತಾ ಅಸ್ತ್ವತ್ಪಕ್ಷೇತು ಚೈತನ್ಯಾದೇರ್ ವಿಶೇಷಣ. ನಮಗೆ ಆ ಸಮಸ್ಯೆ ಹೇಳಕ್ಕೆ ಬರೋದಿಲ್ಲ. ಯಾಕೆ ಅಂತ ಕೇಳಿದರೆ ಅಣು ಅಂತ ಒಪ್ಪಿದ್ದೇವೆ, ಅಣುವಿಗೇನಿಲ್ಲ, ದೋಷ ಇಲ್ಲ. ಅಣು ನಿತ್ಯವಾಗಲಿಕ್ಕೆ ಸಮಸ್ಯೆ ಇಲ್ಲ, ಮಹತ್ವ ನಿಶ್ಚಯವಾಗಲಿಕ್ಕೆ ಸಮಸ್ಯೆ ಇಲ್ಲ. ಇನ್ನು ಬಿಟ್ವೀನೆಲ್ಲ ನಿತ್ಯ ಆಗೋ ಚಾನ್ಸೇ ಇಲ್ಲ. ಏನಾಗಿರಬೇಕದು? ಅನಿತ್ಯವಾಗಿರಲೇಬೇಕು. ಇದು ವಿಶೇಷ. ಆಕಾಶ ವ್ಯಾಪ್ತ, ನಾಶ ಇಲ್ಲ. ಅಣುಗಳು ಜೀವ, ಅದು ನಾಶ ಇಲ್ಲ. ಪರಮಾತ್ಮ ಅಣುವಿನಲ್ಲೂ ಮಹತ್ಗಿಂತ ಹೊತ್ತು, ಆಕಾಶಕ್ಕಿಂತ ಎತ್ತರ, ಅಣುವಿಗಿಂತ ಕಡಿಮೆ, ಇನ್ನೂ ಸೂಕ್ಷ್ಮ, ಆದ್ದರಿಂದ ನಾಶ ಇಲ್ಲ. ಜಡ ಪದಾರ್ಥಕ್ಕೆಲ್ಲ ಏನಿದೆ? ಮೂಲದ್ರವ್ಯಕ್ಕೆ ನಾಶ ಇಲ್ಲ, ಮೂಲ ಪ್ರಕೃತಿ. ಆದರೆ ಏನಿದೆ? ವಿಕಾರಿಯತ್ವ ಇದೆ. ಆದ್ದರಿಂದ ಅದು ವಿಕಾರಗಳೆಲ್ಲ ಅನಿತ್ಯ, ವಿಕಾರಗಳೆಲ್ಲ ಅನಿತ್ಯ. ಆದ್ದರಿಂದ ಇದು ಸರಿ ಹೋಗಲಿಲ್ಲ ಅಂತ ಹೇಳಿ ಲಕ್ಷಣಸ್ಯ ನಿವೃತ್ತ. ಆಗ ಜಡ ನಿತ್ಯತ್ವ ಹೇಳಬಾರ್ದು. ನೀವು ಬದ್ಧೋ ಪ್ರಮಾಣ ಹೇಳಿದರೆ ತಪ್ಪಲ್ಲ, ನಿತ್ಯತ್ವ ಹೇಳಿದರೆ ತಪ್ಪು. ಲಕ್ಷಣ ಅವರು ಪರಮಾಣತ್ವ ಬೇರೆ, ಇವರು ಪರಮಾಣತ್ವ ಬೇರೆ. ಅದೇ ಪದ ನಾವು ಪರಮಾಣ ಅಂತ ಹೇಳ್ತೇವೆ. ವ್ಯತ್ಯಾಸ ಇಲ್ಲ ಎಲ್ರಿಗೂ ಕೂಡ. ಆ ಹೇಳೋ ಪ್ರಮಾಣ ಕಲ್ಪನೆ ದೇವ್ರನ್ನ ಒಪ್ಪಿದ ಮಾತ್ರಕ್ಕೆ ಒಂದೇ ರೀತಿ ಒಪ್ಪಿದ್ದಾರಾ? ಇಲ್ಲ, ಆ ರೀತಿ ವ್ಯತ್ಯಾಸ ಇದೆ. ಯಾರು ಪರಮಾಣ ನಿತ್ಯತ್ವ ಒಪ್ತಾರೆ? ಹಾಗಿದ್ರೆ ಸಮಸ್ಯೆ ಏನು ಬಂತಾಗ ಎಲ್ಲ ನಿತ್ಯ ಆಗ್ಬೇಕಾಯ್ತು. ಹಾಗಿದ್ರೆ ಕಂಟ್ರೋಲ್ ಮಾಡೋರು ಯಾರಿಲ್ಲ, ದೇವ್ರನ್ನ ಒಪ್ಪಲಿಲ್ವಲ್ಲ. ನಿಯಾಮಕ ದೇವ್ರು ಇಲ್ಲದೆ ಹೋದಾಗ ಇಲ್ಲ, ಬರೀ ಆಗ್ತಾನೆ ಇರಬೇಕಲ್ಲ, ಆಗ್ತಾನೆ ಇರಬಾರ್ದು. ಗೊತ್ತಾಯ್ತಾ? ಲಕ್ಷಣಸ್ಯ ನಿವೃತ್ತವು ಶಾನ್ನ ತಚ್ಚೇತನೇ ಕ್ವಚಿತ್ ಓತಪ್ರೋತಾತ್ಮಕತ್ವಂತು ಪಟೆ ದೇಹೆ ಅಂಗ ಸಂಸ್ಥಿತಿ. ಲಕ್ಷಣಾಯ ನಿವೃತ್ತ. ಲಕ್ಷಣಸ್ಯ ನಿವೃತ್ತ. ಲಕ್ಷಣ ಹೊರಟೋದ ಮೇಲೆ ನಿತ್ಯತ್ವದ ಲಕ್ಷಣ ಬರಲಿಲ್ಲ, ಇಲ್ಲ ಚೇತನ ಲಕ್ಷಣ ಬರಲಿಲ್ಲ. ಆದ್ದರಿಂದ ತಚ್ಚೇತನೇ ಕ್ವಚಿತ್ ಓತಪ್ರೋತಾತ್ಮಕತ್ವಂತು ಪಟೆ ದೇಹೆ ಅಂಗ ಸಂಸ್ಥಿತಿ. ಪಟದಲ್ಲಿ ಹೇಗೋ ಹಾಗೆ ದೇಹದಲ್ಲಿ ಅಂಗಗಳಿವೆ. ಅದರಲ್ಲೆಲ್ಲ ಕೂಡ ಜೀವ ಒಂದೇ ಕಡೆ ಇದ್ದರೆ ಸಮಸ್ಯೆ ಇಲ್ಲ, ಎಲ್ಲ ಕಡೆ ಇರೋದ್ರೆ ಬೇರೆ ಹೇಳಿದ ಎಲ್ಲ ದೋಷಗಳು ಬರುತ್ತೆ. ಇತ್ಯಾದಿ ಲಕ್ಷಣಸ್ಯೈವ ನಿವೃತ್ತವು ಸ್ಯಾದ್ ಅನಿತ್ಯತ. ಲಕ್ಷಣನೇ ಹೋದ್ಮೇಲೆ ನಿತ್ಯದ ಲಕ್ಷಣ ಏನು ಹೇಳ್ತೀವಿ? ನಿರ್ವಿಕಾರತ್ವವನ್ನು ನಿತ್ಯದ ಲಕ್ಷಣ ಅಂತ ಕರೆದ ಮೇಲೆ ಗೊತ್ತಾಯ್ತು. ನಿರ್ವಿಕಾರ ಚೇತನ ಅಂತ ಕರೆದ ಮೇಲೆ ಇಲ್ಲಿ ವಿಕಾರವಾದ ದೇಹ ಹೊಂತಾನೆ ಅಂತ ಹೇಳಿದಾಗ ದೇಹದ ಸೈಜ್ಞ ಅವಂದಾದಾಗ ಅವನು ಕೂಡ ಏನಾಗ್ತಾನೆ? ಅಲ್ಲಿಗೆ ಅನಿತ್ಯ ಆಗಲೇಬೇಕಾಗತ್ತೆ. ಬಾಯಲ್ಲಿ ಹೇಳಿದ್ದು ನಿತ್ಯ, ಆಗಿದ್ದು ಅನಿತ್ಯ. ಭೌತಿಕಂ ರೂಪಾದಿ ವ್ಯಾಪ್ತಂ ನಾಶೇನ ನೋಮತೆ. ನಮ್ಮಲ್ಲಿ ಏನಾಗಿದೆ? ಭೌತಿಕ ರೂಪಾದಿಗಳಿಗೆ ಏನಿದೆ? ನಾಶವಿದೆ. ಭೌತಿಕ ರೂಪಾದಿಗಳು ಯಾತಕ್ಕೆ? ಅದು ಪರಿಚ್ಛಿನ್ನವಾದ್ದರಿಂದ ನಾಶ ಇದೆ. ನಾಶ ಇರೋದ್ರಿಂದ ಅನಿತ್ಯವಾಗಿದೆ. ನಮ್ಮಲ್ಲಿ ಹಾಗಿಲ್ಲ, ನಮ್ಮಲ್ಲಿ ಸಮಸ್ಯೆ ಇಲ್ಲೇ ಇಲ್ಲ. ನೈವಂ ತಸ್ಯ ಅನ್ಯಥಾಭಾವೋ ಯಸ್ಯ ಅನಿತ್ಯಂ. ನೈವ ತಸ್ಯ ಅನ್ಯಥಾಭಾವೋ ಯಸ್ಯ ಅನಿತ್ಯತ್ವ ಮೀರಿತಂ. ಯಾವುದಕ್ಕೆ ಅನಿತ್ಯತ್ವ ಹೇಳಿದ್ದೇವೆ ಅದಕ್ಕೆ ಅನ್ಯಥಾಭಾವ ಇದೆ. ನಿತ್ಯಕ್ಕೆ ಅದಿಲ್ಲ. ಆದ್ದರಿಂದ ನೀನು ಅದಕ್ಕೆ ಹೇಳ್ತೀಯ, ಆದ್ದರಿಂದ ನಿನ್ನ ಮತ ಸರಿಯಲ್ಲ. ರೂಪಾದಿಯುಕ್ತಸ್ಯ ತಥಾ ಜಗನ್ನಾಶಿತ್ವ ಸಿದ್ಧಯೇ. ಮತ್ತು ರೂಪಾದಿಯುಕ್ತವನ್ನು ಹೇಳ್ತಾರೆ. ಎಂಥ ರೂಪಾದಿಗಳನ್ನು? ಭೌತಿಕ ರೂಪಾದಿಗಳನ್ನು ಹೇಳಿದಾಗ ನಾಶ ಹೊಂದಬೇಕು. ದೇವರು ನಿತ್ಯ ಯಾತಕ್ಕೆ? ರೂಪ ಇದ್ದರೂ ಕೂಡ ಅದು ಅಪ್ರಾಕೃತ ರೂಪವಾದ್ದರಿಂದ ನಾಶ ಇಲ್ಲ. ಪ್ರಾಕೃತ ಜೀವನಿಗೆ ಏನೇ ಸಮಸ್ಯೆ ಇದೆ? ಸ್ವರೂಪಕ್ಕೆ ನಾಶ ಇಲ್ಲದೆ ಹೋದರೂ ಕೂಡ ಅವನ ದೇಹಗಳಿಗೆ ನಾಶ ಇದೆ. ಯಾತಕ್ಕೆ? ಅದು ಪರಿಮಿತವಾದ್ದರಿಂದ. ವ್ಯಾಪ್ತ್ಯ ತಯ ಅನ್ಯಥಾಭಾವ ಆತ್ಮನೋ ಅನಿತ್ಯತಾ ಭವೆ. ವ್ಯಾಪ್ತ್ಯ ತಯ ಅನ್ಯಥಾಭಾವಾತ್ ಆತ್ಮನೋ ಅನಿತ್ಯತಾ ಭವೆ. ಆದ್ದರಿಂದ ಆತ್ಮನಿಗೂ ಏನು ಬಂತು? ವ್ಯಾಪ್ತಿಯಿಂದಾಗಿ ಬಂತು. ನಿತ್ಯೋರ್ಧ್ವಗತಿರಪೇಶಾಯ. ಇದಿಷ್ಟು ಒಂದು ಭಾಗ ಮುಗೀತೀಗ. ದೇಹದ ಸೈಜು, ಜೀವ ಎಲ್ಲದರ ಬಗ್ಗೆ ಉತ್ತರ ಕೊಟ್ಟರು. ಸಪ್ತಭಂಗಿ ನ್ಯಾಯ ಸರಿ ಇಲ್ಲ ಅಂತ ಹೇಳಿದರು. ಅವರು ಮುಕ್ತಿಯ ಕರಿಪಲ್ಯನ ಖಂಡನೆ ಮಾಡ್ತಾರೆ. ಅವ್ರ ಮುಕ್ತಿಯನ್ನು ಏನು ಹೇಳ್ತಾರೆ ಗೊತ್ತಾ? ನಿತ್ಯ ಊರ್ಧ್ವಗತಿರಪೇಶಾಯ ಮುಕ್ತಿ ರೀತಿ ರೂಪ್ಯತೆ. ಸತತ ಊರ್ಧ್ವಗಮನ, ಹೋಗ್ತಿರೋದು ನಾನ್ ಸ್ಟಾಪ್, ಒಳ್ಳೆ ಹೋಗ್ತಾನೆ ಇರೋದು. ಅದಕ್ಕೇನಂತಾರೆ? ಅದು ಮುಕ್ತಿ ಅಂತ ಕರೀತಾರೆ. ಸತತ ದೃಷ್ಟಾಂತ ಕೊಡ್ತಾರೆ. ಪಂಜರೋನ್ಮುಕ್ತ ಖಗವತ್. ಒಂದು ಪಂಜರದಲ್ಲಿ ಒಂದು ಗಿಣಿ ಹಾಕಿದ್ದಾರೆ. ಖಗ ಅಂದರೆ ಪಕ್ಷಿ. ತೆಗೆದ ತಕ್ಷಣ ಹಾರುತ್ತೆ 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 ಹೋಗಿಬಿಡುತ್ತೆ. ಎಲ್ಲಿ ಹೋಗುತ್ತೆ? ಬಿದ್ದು ಹೋಗುತ್ತೆ, ಇಲ್ಲ ವಾಪಸ್ ಬರೋದು. ಇವ್ರ ಪ್ರಕಾರ ಹಾಗೆ ಹೋಗುತ್ತೆ, ಹಾಗೆ ಹೋಗ್ತಾ ಇಲ್ಲ. ಅದು ರಾಂಗ್ ಎಕ್ಸಾಂಪಲ್.
ಅದು ಬರೀ ಥಿಯರಿ ಸರಿ ಇದ್ದರೆ ಎಕ್ಸಾಂಪಲ್ ತಪ್ಪಲ್ಲ. ಥಿಯರಿ ಒಪ್ಪಿಸ್ಲಿಕ್ಕೋಸ್ಕರ ಎಕ್ಸಾಂಪಲ್ ಕೊಟ್ಟರೆ ಎಕ್ಸಾಂಪಲ್ ಸರಿ ಇಲ್ಲ, ಆಗ ಥಿಯರಿನೂ ಬಿದ್ದೋಯ್ತಾಗ. ಈಗ ಬಂದು ರಿಪೇರಿ ಮಾಡೋಕ್ಕೋದ್ರೆ ಮತ್ತೊಂದು ಕೆಟ್ಟೋಗುತ್ತೆ. ಅದಕ್ಕೆ ಅಲೋಕಾಕಾಶ ಆಕಾಶ ವ್ಯಾಪ್ತಸ್ಯ ಕಥಂನ ವಿಕೃತಿಸ್ತಸ. ಆಮೇಲೆ ಮುಂದೆ ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ಲೋಕವ್ಯಾಕಾಶ ಅಲೋಕಾಕಾಶ, ಕಾಣದೇ ಇರತಕ್ಕಂಥ ಆಕಾಶಕ್ಕೆ ಹೋದಾಗ ವಿಕೃತಿ ಇಲ್ಲ ಅಂತ ಹೇಗೆ ಹೇಳ್ತೀನಿ? ಪ್ರಮಾಣ ಏನದಕ್ಕೆ? ಈ ಹೇಳಿದ ಯಾವುದಕ್ಕೂ ಪ್ರಮಾಣನೇ ಇಲ್ಲ, ಊಹಾಪೋಹಗಳಷ್ಟೇ. ಕೀದೃಶ್ಚ ಅನ್ಯಥಾ ಭಾವೋ ನಾಶಹೇತುತ ಏಷ್ಯತೆ. ಆದರೆ ಅನ್ಯಥಾ ಭಾವ ಯಾವುದಕ್ಕೆ? ಅನ್ಯಥಾ ಒಪ್ಪಿಕೊಂಡ್ರೆ ನಾಶ ಒಪ್ಕೋಬೇಕಾಗುತ್ತೆ. ಆದರೆ ಮುಕ್ತಿ ಕೂಡ ಏನಾಗಲಿಲ್ಲ ಅವ್ರದ್ದು, ಸುಖ ಒಪ್ತಾನೇ ಇಲ್ಲ. ಸತತ ಹೊರತಾಗ ಸುಸ್ತಾಗುತ್ತಾ ಇಲ್ಲೋ, ದಿವಸ ಟ್ರಾವೆಲಿಂಗ್ ಜಾವಲ್ಲಿ ಸ್ವಲ್ಪ ದಿವಸ ಬಿಟ್ಟು ಬಿಡ್ತಾರೆ, ಸುಸ್ತು ಹೊಡೆದು ಬಿಡ್ತೀವಿ. ಆ ರೀತಿ ನಾನ್ ಸ್ಟಾಪ್ ಹೋಗ್ತಾ ಇದ್ದರೆ ಗತಿ ಏನಾಗಬೇಕು? ಇಲ್ಲ, ಎಡ್ಡಿಲ್ಲ, ಹೋಗ್ತಾನೆ ಇರೋದು ಹಾಗೆ. ಎಷ್ಟು ಸುಸ್ತಾಗ್ಬೋದು ಲೆಕ್ಕ. ಮತ್ತು ಸುಖ ಇರೋದ್ರೊಳಗೆ ಸುಖ ಒಪ್ಕೊಂಡ್ರೆ ಮುಂದೆ ಸುಖ ಒಪ್ಪೋದಿಲ್ಲ, ಇದು ಸಮಸ್ಯೆ ಇರೋದು. ಹೇಳಿ ಸ್ವರೂಪ ಇದೆಯಲ್ಲ, ಸ್ವರೂಪ ಇದೆಯಲ್ಲ, ಆ ಸ್ವರೂಪ ಪ್ರೂವ್ ಮಾಡೋಕ್ಕಾಗಿಲ್ಲ ಅವ್ರ ಪ್ರಕಾರ ಇದೆ ಅಷ್ಟೇ. ಇಲ್ಲ, ಇದರಲ್ಲಿ ಒಂದು ಪ್ರಮೇಯ ಕೂಡ ಸಿದ್ಧ ಆಗಲಿಲ್ಲ. ಎಲ್ಲ ಪ್ರಮೇಯ ಸಿದ್ಧ ಮಾಡಿದ್ದೇವೆ ನಾವು, ಒಂದು ಪ್ರಮೇಯ ಕೂಡ ಸಿದ್ಧ ಮಾಡ್ಲಿಕ್ಕಾಗಿಲ್ಲ ಅವರಿಗೆ. ಹಾಂ, ಛೇ ಇದೇ ರೂಪ ಇದೆ ಅದಕ್ಕೆ. ಆ ಪ್ರಶ್ನೆ ಮತ್ತೊಂದು ಅದೇ ಉತ್ತರನೇ, ಎಂಥ ರೂಪ ಇದೆ ಪ್ರಶ್ನೆ. ಈಗ ಹೇಳಿದ್ರೆ ಸೂಕ್ಷ್ಮ ರೂಪ ಒಪ್ಪಲಿಲ್ಲ, ದೊಡ್ಡ ರೂಪ ಅಂತ ಒಪ್ಪಿಟ್ಬಿಟ್ರು. ನಾಶ ಬರಲೇಬೇಕಲ್ಲ. ಹಾಗಿದ್ರೆ ಎಷ್ಟು ದಿವಸ ಹೋದ್ರೂ ಕೂಡ ಕಳ್ಳ ಅಂದ್ರೆ ಎಲ್ಲರೂ ಸಿಗಲೇಬೇಕು. ದೇಶಾಂತರ ಮಾಡಿದ ಮಾತ್ರಕ್ಕೆ ಕಳ್ಳತನ ಅವನು ಪಾಪ ಹೋಗಲಿಲ್ಲ, ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಮತ ಯಾವ ದೃಷ್ಟಿಯೂ ಸರಿ ಇಲ್ಲ. ಪ್ರಸ್ಥಾನ ಅದಕ್ಕೆ ಅವ್ರು ಬುದ್ಧಿವಂತ ಇತ್ತೀಚೆಗೆ ಏನು ಮಾಡ್ತಾ ಬಂದರು ಆಮೇಲೆ ಅಂದರೆ ಸ್ವಲ್ಪ ಚೇಂಜಸ್ ಮಾಡ್ಕೊತ ಬಂದುಬಿಟ್ರು. ದೇವ್ರನ್ನ ಒಪ್ಪಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ನಿಧಾನವಾಗಿ ಬೌದ್ಧರು ತಮ್ಮ ಮತ ಚೇಂಜ್ ಮಾಡ್ಕೊಳ್ಳಿಲ್ಲ. ಅದಕ್ಕೆ ಅದು ರೂಟ್ ಔಟ್ ಆಯಿತು, ನಮ್ಮ ದೇಶದಲ್ಲಿ ಇಲ್ಲದಂತೆ ಆಗಿಬಿಡ್ತು ಬೆಳಗ್ಗೆ. ಇವ್ರು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಹೋಗಲಿಲ್ಲ, ಒಂದೊಂದು ಬದಲಾಯಿಸ್ಕೊತೋಗ್ಬೋದು. ವ್ರತ ಉಪವಾಸ ಎಲ್ಲ ಒಪ್ಕೊಳ್ತಾ ಬಂದುಬಿಟ್ರು ಬರ್ತಾ. ಆದ್ದರಿಂದ ಇವರು ಸೇಫ್ ಆದರು. ಅಂದರೆ ಮೂಲ ರೂಪದಲ್ಲಿ ಉಳ್ಕೊಳ್ಳಿಲ್ಲ ಅಂತ ಅರ್ಥ. ಮೂಲ ಸ್ವರೂಪದಲ್ಲಿ ಉಳ್ಕೊಳ್ಳಿಲ್ಲ. ಆದ್ದರಿಂದ ಈ ಕಡೆ ಆ ಕಡೆ ಇಲ್ಲ, ಈ ಕಡೆ ಇಲ್ಲ ಆಯಿತು. ಈ ಕಡೆ ಒಪ್ಕೊಂಡಿದ್ದು ಓಪನ್ನಾಗಿ ಹೇಳೋದಿಲ್ಲ, ಎಲ್ಲ ಒಪ್ಪಲಿಲ್ಲ, ಒಪ್ಪಿದ್ದನ್ನು ಹೇಳಲಿಲ್ಲ. ಇರೋದು ಸರಿ ಒಪ್ಲಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಒಂದರ ಹಾಗೆ ಉಳ್ಕೊಂಡಿತು, ಬಟ್ ಅಸ್ತಿತ್ವ ಉಳ್ಕೊಳ್ಳೋದು. ಬೇಕಾಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅವರು, ಅಷ್ಟು ಸಂಖ್ಯೆಯಲ್ಲಿ ಬೌದ್ಧರಿಲ್ಲ. ಸಂಸ್ಥಾನ ಬೇರೆ ಕಡೆ, ಚೀನಾ ಆ ದೇಶದಲ್ಲೆಲ್ಲ ಇದೆ, ಚೀನಾ ಸಿಲ್ವರ್ ಆ ಕಡೆ ಎಲ್ಲ ಇದೆ, ನಮ್ಮಲ್ಲಿಲ್ಲ ಅದು. ಇದು ಬೇರೆ ಕಡೆ ಜಾಸ್ತಿ ಇರೋದು ಇಲ್ಲೇ. ಅಡಾಪ್ಟ್ ಮಾಡ್ಕೊಂಡಿದ್ದರಿಂದ ಸುಲಭ ಆಯ್ತು ಅವರಿಗೆ. ಯಕ್ಕಶ್ಚಿತ್ ಅನ್ಯಥಾ ಭಾವೋ ಯದಿ ಮುಕ್ತಿಶ್ಚ ತಾದೃಶಿ. ಮುಕ್ತಿನೂ ಹಾಗೆ ಆಯ್ತು. ಹಾಗಿದ್ರೆ ಹೌದು, ಅದಕ್ಕೆ ದಕ್ಷಿಣ ಕರ್ನಾಟಕ ಋಷಭ ಪರಮಾತ್ಮ ಬಂದಿದ್ದ ಹಾಗೇನೆ ಅದು ಸೇರಿ ಬೇರೆ ಮೋಹನ, ಅದು ಕೂಡ ಮೋಹಕ ರೂಪ. ದೇಹಮಾನೇ ವಿಕಾರ ಸ್ಯಾದಿತಿ ಸ್ಯಾತ್ ನೂತನ ಮಾತ್ಮನ ಸ್ಯಾತ್ ಎಲ್ಲೈತದ ಅಸ್ತೂನತಾತ್ಮನಃ. ಅಲ್ಲೇನಾಗಿದೆ? ದೇಹಮಾನೇ ವಿಕಾರ ಸ್ಯಾದಿತಿ ಸ್ಥಾಸ್ನು. ಸ್ಥಾಸ್ನು ಅಂದ್ರೆ ಏನು? ಜಡ ಆಗಬೇಕಾಗ. ದೇಹ ಜಡಮಾನದಷ್ಟೇ ಇದ್ದರೆ ಜಡ ಪದಾರ್ಥ ಬಂತು. ಆತ್ಮನ ಜೀವಕ್ಕೆ ಆ ಸ್ಥಾಸ್ನುತ್ವ ಬಂತು, ಆ ರೀತಿ ಜಡತ್ವ ಬಂತು ಅವರಿಗೆ. ಆಹ ಹಸ್ತ್ಯಾದಿ ದೇಹೇಶು ಹ್ಯಪಿ ಸ್ಯಾತ್ ಅನ್ಯಥಾಭವ. ಹಾಗಿದ್ರೆ ಆ ವಿಕಾರ ಆತ್ಮ ಎರಡು ರೀತಿ ಬಂತು ವಿಕಾರ. ಒಂದು ಮಿಡ್ಲ್ ಪರಿಮಾಣ ಆದ್ದರಿಂದ ಅವನು ನಾಶ ಆಗಲೇಬೇಕು. ಇನ್ನೊಂದು ಪ್ರಾಬ್ಲಮ್ಮು, ಇಲ್ಲಿ ಬೇರೆ ವಿಕಾರ ಹೊಂದಬೇಕು. ದೊಡ್ಡದಾಗಬೇಕು, ಚಿಕ್ಕ ದೇಹಕ್ಕೆ ಹೋದಾಗ ಚಿಕ್ಕದಾಗಬೇಕು. ಅಂದರೆ ಡಬಲ್ ಅನಿತ್ಯತ್ವ ಬಂತವನಿಗೆ ಉಪಯೋಗ ಇಲ್ಲ. ಅಣುದೇಹ ಕೊನೆಗೆ ಮುಕ್ತಿ ರೀತಿ ಹೋಗೋದ್ರಿಂದ ಮುಕ್ತಿ ನಿತ್ಯತ್ವ ಬರಲಿಲ್ಲ. ಇವು ಸಂಸಾರ ಅನಿತ್ಯ ಅಂತ ಮುಕ್ತಿಗೆ ಹೋದರೆ ಅದು ಅನಿತ್ಯ ಆದರೆ ಪ್ರಯೋಜನ ಏನು? ಗೊತ್ತಾಯ್ತಾ? ನಿತ್ಯತ್ವಕ್ಕೆ ಹೊರಟ್ರೆ ಅದು ಅದೇ ಸಮಸ್ಯೆ ಬರೋದಾದರೆ ಏನೂ ಪ್ರಯೋಜನ ಇಲ್ಲ. ಅಂದರೆ ಮುಕ್ತಿ ಅಂದರೆ ಏನಾಗಬೇಕದು? ವಾಪಸ್ ಬರಲಾರದ ಪ್ರಸಂಗ ಆಗಬೇಕು. ಮತ್ತೆ ವಾಪಸ್ ಬರೋದಾದರೆ ಸಂಸಾರಕ್ಕೆ ಅದಕ್ಕೇನು ವ್ಯತ್ಯಾಸ ಬಂತು? ಗೊತ್ತಾಯ್ತಾ? ಇಷ್ಟೆಲ್ಲ ಕಷ್ಟಪಟ್ಟು ಹೋಗಿ ದೊಡ್ಡ ಸಾಧನೆಯಾಗಿ ನೀವು ಅವ್ರ ಸಾಧನೆ ಭಾರಿ ಕಠಿಣ ಸಾಧನೆ ಹೇಳ್ತಾರೆ, ಭಾರಿ ಕಠಿಣ ಸಾಧನೆ. ಇಷ್ಟೆಲ್ಲ ಸಾಧನೆ ಮಾಡ್ಕೊಂಡು ಸಾಧಿಸಿದ್ದೇನು ಕೊನೆಗೆ? ಅಣುದೇಹಸ್ಯ ಜೀವಸ್ಯ ಗಜತ್ವೇ ವಿಕೃತಿರ್ಹಿಯ. ಅಣುದೇಹದ ಜೀವ ಆನೆಯಾಗಿ ಹುಟ್ಟಿದಾಗ ವಿಕಾರ ಬರಲಿಲ್ವಾ? ವಿಕಾರ ಅಂತ ಕರಿತೇ ಇಲ್ಲ ಅದನ್ನೀಗ. ವಿದೇಹ ದೇಹವ್ಯಾಪ್ತವು ವಿಶೇಷಸ್ಕಃ ತಸ್ಯಾಹ ಸ್ಥಾಸ್ತುತನೌ ಚನುಹು. ಜಡದೇಹದಲ್ಲಿದ್ದಾಗ ಅವನ ದೇಹಕ್ಕೆ ಎಷ್ಟು ವ್ಯತ್ಯಾಸ ಆಯ್ತಲ್ಲ. ಈಗ ಗೀತಾತ್ ಪುಷ್ಪಫಲಾವಾಪ್ತಿ ಸ್ಪರ್ಶಾತ್ ಕಾರ್ಶ್ಯಂ ರಸಾತ್ ಸ್ಥಿತಿ ಅಪಿವೃಕ್ಷಸ್ಯ ದೃಶ್ಯಂತೆ ಇತಿ ನಾನಾತ್ಮತಾ ಭವೆ. ಇನ್ನು ವೃಕ್ಷಾದಿಗಳಿಗೆ ಚೈತನ್ಯ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲ, ವೃಕ್ಷಗಳಿಗೂ ಚೈತನ್ಯ ಇದೆ ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ
ಮೊದಲನೇದಾಗಿ ಗೀತಾತ್ ಪುಷ್ಪ ಫಲಾವಾಪ್ತಿ, ಗೀತೆಯಿಂದಾಗಿ ಅಂದರೆ ಹಾಡು ಹೇಳೋದರಿಂದಾಗಿ ಒಳ್ಳೆಯ ಸಂಗೀತದಿಂದಾಗಿ ಪುಷ್ಪ ಫಲಗಳು ಬರುತ್ತೆ. ಈ ವಿಷಯ ಎಲ್ಲಿ ಬಂದಿದೆ? ಅವರು ಗೋವಾ ಪ್ರದೇಶದಲ್ಲಿ ಒಂದು ಸ್ಥಳಕ್ಕೆ ಹೋದ ಕಾಲಕ್ಕೆ ಏನಾಯ್ತು ಜನಗಳೆಲ್ಲ ಕೇಳಿಕೊಂಡು, ಎಲ್ಲ ಮರಗೆ ಒಣಗೋಗಿದೆ, ಹೂವಿಲ್ಲ, ಇದಿಲ್ಲ, ಸಸ್ಯ ಇಲ್ಲ, ಅದನ್ನು ಬರೆಸ್ಬೇಕು ಅಂಥೇಳಿ. ಜೊತೆಗೆ ನೀವು ಭಾಳ ಸಂಗೀತಜ್ಞರಂತೆ, ಎಲ್ಲ ವಿಷಯ ಗೊತ್ತಂತೆ, ಸಂಗೀತನೂ ಅಂತ ಹೇಳಬೇಕು ಅಂತೇಳಿ ಎರಡನ್ನೂ ಒಟ್ಟಿಗೆ ಮಾಡಿಬಿಟ್ರು ಆಚಾರ್ಯ. ಅವೇನು ಶುರು ಅಂತ ಹಾಡು ಹೇಳಿದರು. ಮುಗಿಯೋ ಹೊತ್ತಿಗೆ ಏನಾಗಿತ್ತು, ಆಗಲಿ ಮುಗಿಯೋ ಹೊತ್ತಿಗೆ, ಆಮೇಲೆಲ್ಲ ಅಲ್ಲಿ ಹೇಗೆ ಹಾಡ್ತಿರ್ಲಕ್ಕೆ ಔಷಧಿ ಸೂಕ್ತವಂತಲ್ಲ, ಹಾಗೆ ವೇದ ಸೂಕ್ತದಿಂದ ಹಾಗೆ ಮಾಡಿದರು. ಇದು ಸಂಗೀತಕ್ಕೆ ಆಸಕ್ತಿ ಇದೆ ತೋರಿಸ್ಕೊಟ್ರು. ಇನ್ನೂ ತುಂಬ ಹೇಳ್ತಾರೆ ಬಗ್ಗೆ. ಪರೀಕ್ಷೆಗಳು ಮಾಡ್ಲಿಕ್ಕೆ ಹೊರಟ್ರೆ ಈ ಗಿಡಗಳೆಲ್ಲ ಕೂಡ ಕಡಿಲಿಕ್ಕೆ ಅಂತ ಹೋದಾಗ ಸೂಕ್ಷ್ಮವಾಗಿ ನೋಡಿದರೆ ಹೇಗೆ ಹೊಡಿಲಕ್ಕೆ ಬಂದಾಗ ನಾವು ಸರ್ಕೋತೀವಲ್ಲ, ಆ ರೀತಿ ಮುದುರ್ಕೊಂಡ್ಬಿಡೋದು. ನೀರು ಹಾಕ್ಲಿಕ್ಕೆ ಹೋದಾಗ ಸ್ವಲ್ಪ ವಿಕಾಸ ಆಗುತ್ತೆ, ಊಟ ಕೂತಾಗ ಖುಷಿ ಆಗುತ್ತಲ್ಲ, ಆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿದೆ. ಇದೆಲ್ಲ ಚೇತನ ಲಕ್ಷಣ, ಜಡದ ಲಕ್ಷಣನ ಅಂದರೆ ಅದು ಹೇಳ್ಬೋದು. ಅದಕ್ಕೆ ಗೀತಾತ್ ಪುಷ್ಪ ಫಲಾವಾಪ್ತಿ ತಮ್ಮದೇ ದೃಷ್ಟಾಂತ ಆಚಾರ ಕೊಟ್ಟಿತ್ತು. ಇಲ್ಲ ಅಂದ್ರೆ ಮಾಡಿ ತೋರಿಸಿದ್ದೀವಲ್ಲ, ಇದು ತೋರಿಸ್ಬೇಕು, ಇನ್ನೂ ಬನ್ನಿ ಅಂತ ಹೇಳ್ತಾರೆ. ಏನಾಗುತ್ತೆ ಆ ಗಿಡ ಮುಟ್ಟಿದ್ರೆ ಮುನಿ ಸಿಗತ್ತದು, ಎರಡು ಮುಟ್ಟಿತ ಎಲ್ಲ ಮುದ್ರಿಕೊಂಡ್ಬಿಡೋದು, ಸ್ವಲ್ಪ ಮತ್ತೆ ಹರಳಿಬಿಡೋದು. ಸ್ಪರ್ಶಾತ್ ಕಾರ್ಶ್ಯಂ ರಸಸ್ಥಿತಿ, ಸ್ಪರ್ಶದಿಂದಾಗಿ ಕಾರ್ಶ್ಯದ ಅನುಭವ ಆಗುತ್ತೆ. ರಸಾತ್ ಸ್ಥಿತಿ, ರಸದಿಂದಾಗಿ ಇರುವಿಕೆ ಗೊತ್ತಾಗುತ್ತೆ, ರಸ ಇರೋದ್ರಿಂದಾಗಿ ಯಾವ ಇರುವಿಕೆ ಗೊತ್ತಾಗುತ್ತೆ. ಆದ್ದರಿಂದ ಅಪಿ ವೃಕ್ಷಸ್ಯ ದೃಶ್ಯಂತೆ ಇತಿ ನ ಅನಾತ್ಮತಾ ಭವೆ. ವೃಕ್ಷಗಳಿಗೆ ಅಂದರೆ ವೃಕ್ಷ ಅಂದರೆ ಬರೀ ದೊಡ್ಡದಾಗಬೇಕಾಗಿಲ್ಲ, ಎನಿ ಸಸ್ಯ. ತುಳಸಿ ಸಸ್ಯ ವೃಕ್ಷ ಅಂತಲೇ ಕರೀತಾರೆ ತುಳಸಿನ, ಆದರೆ ಅದು ಚಿಕ್ಕದು. ಅದು ಭಾಳ ದೊಡ್ಡ ವೃಕ್ಷ, ದೊಡ್ಡ ಬಳ್ಳಿ ಇರುತ್ತೆ, ಅದು ವೃಕ್ಷ ಅಲ್ಲ. ದೊಡ್ಡ ಬಳ್ಳಿ ಸುತ್ತಿರುತ್ತೆ, ಅದು ವೃಕ್ಷ ಅಲ್ಲ. ಆದರೆ ಒಟ್ಟಾಗಿ ಸಸ್ಯ, ಆ ಸಸ್ಯದಲ್ಲಿ ಜೀವ ಇದೆ ಅಂತ ಆಯ್ತಲ್ಲ. ಏವಂಚ ಆತ್ಮಾಕಾರ್ಷ್ಯಂಬಿತಿ ತತ ಏವಾಹ ವೇದವಿದೆ. ಹೀಗಾಗಿ ಆತ್ಮನಿಗೆ ಅಕಾರ್ಷ್ಯತ್ವ ದೋಷ ಬಂತು. ಆದ್ದರಿಂದ ಕಾಷ್ಣ ಅಂದರೆ ಎಲ್ಲ ಕಡೆ ಇರೋದು, ಇಲ್ಲದ ಹೋದು ಎಲ್ಲ ಕಡೆ ಇದೆ ಅಂತ ಹೇಳಿದೆಯಲ್ಲ, ದೋಷ ಬಂತು ಅದಕ್ಕೀಗ. ಆದ್ದರಿಂದ ನಿಮ್ಮ ಮತ ಸರಿಯಲ್ಲ ಅಂತ ಇಡೀ ಜೈನ ಮತದ ವಿಮರ್ಶೆಯನ್ನು ಮಾಡಿದ್ದಾರೆ. ಅಲ್ಲಿಗೆ ಆ ವಿಷಯ ಮುಗಿತು. ಪತ್ಯುರಧಿಕರಣ, ಪಶುಪತ್ಯಧಿಕರಣ. ಈ ಮತಗಳ ಬಗ್ಗೆ ಹೇಳಬೇಕಾಗಿದೆ. ಯಾವ ಮತಗಳು? ವೈಷ್ಣವ ಮತ, ಶೈವ ಮತ, 6 ಮತಗಳಿವೆ. ಷಣ್ಮತಗಳು. ಅದನ್ನು ಯಾರು ಕಾಣೆ ಮಾಡಬೇಕು? ಎಲ್ಲ ಮಾಡೋದಿಲ್ಲ, 2 ಮಾಡ್ತಾರೆ. ಒಂದು ಪಶುಪತ್ಯಧಿಕರಣ, ಇನ್ನೊಂದು ಉತ್ಪತ್ತ್ಯಧಿಕರಣ. 2ರಲ್ಲಿ ಎಲ್ಲ ಬರುತ್ತೆ ಅಂತ ತೋರಿಸ್ತಾರೆ. ಮಾಡಿದ್ದು 2 ಆದರೂ ಕೂಡ ಆಗಿದ್ದಷ್ಟು ಖಂಡನೆ ಎಲ್ಲದಕ್ಕೂ ಆಗಿದೆ.